ಮಾನ್ಸೂನ್ ಆಗಿರೋದ್ರಿಂದ ಹೊರಗೆ ಹೋಗೋಣ. ಎಲ್ಲಿಗೆ ಹೋಗ್ತಿದೀವಿ ಪಾಪು? ಜಮಾನದ್ ಬ್ಯಾಗ್. ನಾನು ಏನೋ ಒಂದು ತೋರಿಸ್ಬೇಕು ನಿಮ್ಗೆಲ್ಲ. ನೀನ್ ನನ್ನ ವಿಡಿಯೋ ನೋಡ್ತಾನೆ ಇಲ್ವಲ್ಲ? ಡ್ಯಾಮ್ ಅಲ್ಲಿ ಮೀನ್ ಹಿಡಿಯಕ್ ಹೋಗ್ತಾ ಇದೀವಿ. ಆನೆ ಎಲ್ಲ ಊಟಕ್ಕೆ ಹೋಗಿದ್ಯಂತೆ. ಇಲ್ಲ, ಇವತ್ತೇನಾದ್ರೂ ಒಂದು ಮಾಡೋಣ. ಮೊದಲನೇ ದಿನಾನೇ ಬಂದಿದ್ವಿ ಇಲ್ಲಿಗೆ. ನಮಗೆ 3 ಸೆನ್ಸು ಇವನು ಯಾವ್ದೋ ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು ಎಂಜಾಯ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಗೌರ್ಮೆಂಟ್ ಕಪಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾನ್ಸೂನ್ ಆಗಿರೋದ್ರಿಂದ ಹೊರಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ. ಲೈಕ್ ಶಿವಮೊಗ್ಗ ಬಂದು ನಾನು ಆಲ್ರೆಡಿ 1 ವೀಕ್ ಆಯ್ತು. ಬಟ್ ನಾನು ಎಲ್ಲೂ ಹೊರಗೆ ಹೋಗಿರ್ಲಿಲ್ಲ ಬಿಕಾಸ್ ನಂಗೆ ಸ್ವಲ್ಪ ಶೀತ ಕೆಮ್ಮು ಇದ್ದಿದ್ರಿಂದ ಹೋಗಿರ್ಲಿಲ್ಲ. ಇವತ್ತು ಫಿಶ್ ತಿನ್ನಂಗಾಗಿದೆ, ಕ್ರೇವಿಂಗ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೊರಟಿದ್ದೀನಿ. ಬನ್ನಿ ನಮ್ಮ ಮನೆಯವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅವ್ರು ಆಲ್ರೆಡಿ ಹೋಗೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ರೆಡಿಯಾಗಿ ಹಿಂಗೆ ಕೂತಿದ್ದಾರೆ. ಅಂಬ್ರೆಲಾನ ತಗೊಂಡು ಎಲ್ಲಿಗೆ ಹೋಗ್ತಿದೀವಿ ಪಾಪು? ಎಲ್ಲಿಗೆ ಹೋಗ್ತಾ ಇದೀವಿ ಅಂತನಾ? ಆಕ್ಚುಲಿ ಇದು ಈ ಮಾನ್ಸೂನ್ ಅಲ್ಲಿ ಮಸ್ಟ್ ವಿಸಿಟ್ ಆ ಪ್ಲೇಸ್, ಆ ತರ ಪ್ಲೇಸ್ ಆಕ್ಚುಲಿ ಹೋಗ್ತಾ ಇರೋ ಪ್ಲೇಸ್. ಆಕ್ಚುಲಿ ಹೋಗ್ತಾ ಇರೋ ಪ್ಲೇಸ್ನ ವಿಸಿಟ್ ಮಾಡಬೇಕು. ನಾವು ಲಾಸ್ಟ್ ಇಯರ್ ವಿಸಿಟ್ ಮಾಡಿದ್ವಿ. ಈ ಇಯರ್ ಕೂಡ ನನ್ನ ಕ್ರೇವಿಂಗ್ಸ್ ಇರೋದ್ರಿಂದ ಹೋಗ್ತಾ ಇದೀವಿ, ಇಲ್ಲಾಂದ್ರೆ ಹೋಗ್ತಾ ಇರಲಿಲ್ಲ. ಈಗ ನವೀನಂಗೆ ವೆಯ್ಟ್ ಮಾಡ್ತಾ ಇದೀವಿ. ಅವನು ಕಾರ್ ತೊಗೊಂಡು ಬಂದಮೇಲೆ ಕಾರಲ್ಲಿ ಹೋಗೋದು. ಹೆಂಗೆ ಹೋಗ್ತೀವಿ, ಏನೆಲ್ಲ ಫನ್ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ನವೀನ ಬಂದಾಯಿತು, ಹೊರಟಿದ್ದೀವಿ. ಹೋಗ್ತಾ ಆ ಪ್ಲೇಸ್ನ ತೋರಿಸ್ತೀನಿ. ನಮ್ಮ ಮನೆಯವ್ರು ಏನೇನು ಐಟಮ್ ತೊಗೋತಾ ಇದ್ದಾರೆ ನೋಡಿ. ಅವರು ಏನೋ ಲ್ಯಾಪ್ಟಾಪು ಎಲ್ಲ ತೊಗೋತಾ ಇದ್ದಾರೆ. ಅಲ್ಲೇ ಇದೆಯಲ್ಲ ಲ್ಯಾಪ್ಟಾಪ್, ಹೋಗು ಅಲ್ಲೇ ಬಾಕ್ಸ್ ಕೆಳಗಿದೆಯಲ್ಲಮ್ಮ. ಜಮಾನದ್ ಬ್ಯಾಗು. ಸೊ ಮೈ ಔಟ್ಫಿಟ್ ಇಸ್ ಲೈಕ್ ದಿಸ್. ಈ ರೀತಿ ಇದೆ ನನ್ನ ಔಟ್ಫಿಟ್. ಸೊ ಹೊರಟಿದ್ದೀವಿ, ಬನ್ನಿ ಹೋಗೋಣ. ನಾನು ಏನೋ ಒಂದು ತೋರಿಸ್ಬೇಕು ನಿಮಗೆಲ್ಲ. 2 ದಿನದಿಂದ ಅನ್ಕೋತಾ ಇದ್ದೆ. ಇದು ನಮ್ಮ ಮನೆಯವ್ರು ತುಂಬ ಇಷ್ಟಪಟ್ಟು ತರಿಸಿದಂಥ ಗಿಡ. ಅದರಲ್ಲಿ ಫ್ಲವರ್ಸ್ ಬಂದಿದೆ. ಈ ರೀತಿ ಏನಾದರೂ ಹೊಸದು ಕ್ರಿಯೇಟ್ ಆಗ್ತಾಯಿದ್ರೆ ನಂಗೆ ಖುಷಿ ಆಗುತ್ತೆ. ಪಾಪ ಅವರೇ ನೀರು ಹಾಕಿ ಎಲ್ಲ ಬೆಳೆಸಿ ಅದನ್ನು ನೀಟಾಗಿ ಮೇಂಟೈನ್ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ ನನಗಿದೆಲ್ಲ ನೋಡೋಕ್ಕೆ. ಫೈನಲಿ ಕಾರ್ ಬಂದಿದೆ. ಹಾಯ್ ನವೀನಾ, ನೀನು ನನ್ನ ವಿಡಿಯೋ ನೋಡ್ತಾನೆ ಇಲ್ವಲ್ಲ? USB ಕೇಬಲ್ ತರಕ್ಕೆ ಹೋಗಿದ್ರು. ಫೈನಲಿ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದೀವಿ. ಎಲ್ಲಿ ಹೋಗ್ತಾ ಇದೀವಿ ಪಾಪು? ಹೋಗ್ತಾ ಗೊತ್ತಾಗತ್ತೆ. ಮೀನ್ ಹಿಡಿಯೋಣ ಅಂತ ಡ್ಯಾಮಲ್ಲಿ ಮೀನ್ ಹಿಡಿಯಕ್ಕೆ ಹೋಗ್ತಾ ಇದೀವಿ. ನೋಡಿ ನನ್ನ ಗಂಡ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ ಅನ್ನೋದನ್ನು ಮರ್ತಿ ಮೀನ್ ಹಿಡಿಯಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಮೀನ್ ಹಿಡಿದು ಹಂಗೆ ಬಾಯಿಗೆ ಹಾಕೊಂಡು ಬರೋದು ವಾಪಸ್. ಹೋಟ್ಲ್ ಹೆಸರೇ ಸಕ್ಕರೆ ಬೈಲು. ಲಾಸ್ಟ್ ಟೈಮ್ ಹೋಗಿದ್ವಲ್ಲ ನಾವಿನ, ರೆಕಾರ್ಡ್ ಆಗಿದೆ. ಡೋಂಟ್ ವರಿ. ಈ ಟೆಂಪಲ್ ನೋಡಿದ್ರೆ ಗೊತ್ತಿರುತ್ತೆ ಶಿವಮೊಗ್ಗದವರಿಗೆ. We are on the road. ನಾವು ಮಾನ್ಸೂನ್ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ನೋಡಿದ್ರೆ ಮಾನ್ಸೂನ್ ಆಗಿಲ್ಲ, ಬರೀ ಸಣ್ಣ ಆಗಿದೆ. ಫುಲ್ ಬಿಸಿಲಿದೆ, ಯಾವ ಮಳೆನೂ ಇಲ್ಲ, ಎಂತದೂ ಇಲ್ಲ. ಹುಡುಗ ಮಳೆ ಇದೆ ಬಾ ಅಂತ ಕರ್ಕೊಡುತ್ತೆ. ಅದು ಛತ್ರಿ ಬೇರೆ ತಗೊಂಡ್ಬಂದು ಫೋಟೋ ಶೂಟ್ ಮಾಡ್ಕೊಡ್ತಾರಂತೆ ಚಂದ್ರಾಳಿ. ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಶಿವಮೊಗ್ಗ ಸೈಡ್ ಅವರು ಮಿಸ್ ಮಾಡದೆ ಬರುವಂತ ಪ್ಲೇಸ್ ಅಂತ ಅಂದ್ರೆ ಅದು ಸಕ್ಕರೆ ಬೈಲು, ಹಾಗೆ ಮಂಡಗದ್ದೆ. ನೋಡಿ ಇದು ಗಾಜನೂರ್ ಡ್ಯಾಮ್. ಆಕ್ಚುಲಿ ಹೇಳ್ಬೇಕಂದ್ರೆ ಕ್ಲೋಸ್ ಆಗಿದೆ, ಯಾಕಂದ್ರೆ ನೀರು ಚೆನ್ನಾಗಿ ಸುರಿತಾ ಇದೆ ಅಂತ ಕ್ಲೋಸ್ ಮಾಡಿದ್ದಾರೆ. ನಾವ್ ಇಲ್ಲಿಗೇನ್ ಹೋಗ್ತಾ ಇಲ್ಲ. ನಾವ್ ಹೋಗ್ತಾ ಇರೋಂತ ಪ್ಲೇಸ್ ಬಂದು ಯಾವ್ದು ಪಾಪು? ಈಗ್ಲಾದ್ರೂ ಹೇಳ್ತೀಯಾ? ಬರೀ ತೋರಿಸ್ತೀನಿ ಅಂತ ಮನೆಯಿಂದನೂ ಹಾಗೆ ಕರ್ಕೊಂಡು ಹೋಗ್ತಾನೆ ಇದೆಯಾ. ಅವ್ರಿಗೆ ಎಷ್ಟು ಬೋರ್ ಆಗಲ್ಲ ಹೇಳೋ? ಅಂದ್ರೆ ನಾವ್ ಯಾವಾಗ್ಲೂ ರೆಗ್ಯುಲರ್ ಆಗಿ ಹೋಗಿ ಫಿಶ್ ನ ತಿನ್ನುವಂತ ಸ್ಪಾಟ್ ಅದು.
ಸಕ್ಕರೆ ಬೈಲು ಹೋಟೆಲ್ ಚೆನ್ನಾಗಿರತ್ತೆ. ಟೇಸ್ಟ್ ಇವಾಗ ಅಂದ್ರೆ ಜನ ಜಾಸ್ತಿ ಆಗ್ತಿದ್ದಂಗೆನೆ ಟೇಸ್ಟ್ ಸ್ವಲ್ಪ ರೆಡ್ಯೂಸ್ ಆಗಿದೆ. ನೋಡೋಣ ಇವತ್ತು ಹೆಂಗಿದೆ ಟೇಸ್ಟ್ ಅಂತ ಹೇಳ್ಬಿಟ್ಟು ತಿಂದ್ಬಿಟ್ಟು ಹೇಳ್ತೀನಿ. ಅದ್ರಲ್ಲಿ ಜಾಸ್ತಿ ಫಿಶ್ ತಿನ್ನೋರು ಇವ್ರಿಬ್ರೆ, ನೋಡ್ಕೊಂಡಿರಿ. ಮತ್ತೆ 3 ಗಂಟೆ ಆದ್ರೆ ಹೊಟ್ಟೆ ಹಸಿದೇ ಇರುತ್ತಾ, ಒಂದ್ ಹಾಡಾಕಿಲ್ಲ ಏನಿಲ್ಲ, ಹಂಗೆ ಕೆಟ್ಟ ಬೋರ್ ಹೊಡ್ಸ್ಕೊಂಡ್ ಕರ್ಕೊಂಡ್ ಬರ್ತಾ ಇದಾರೆ ಇಬ್ರು. ಅದೇ ಇನ್ನೇನ್ ಸಕ್ಕರೆ ಬೈಲು ಹೋಟ್ಲು ಬಂತು. ನಾವು ಈ ರೋಡಲ್ಲಿ ಹೋಗ್ತಾ ಎಷ್ಟ್ ಪ್ಲೇಸ್ ಸಿಕ್ತು. ಕಾಜ್ನೂರ್ ಡ್ಯಾಮ್ ಸಿಕ್ತು. ನೆಕ್ಸ್ಟ್ ಇವಾಗ ಸಕ್ಕರೆ ಬೈಲು ಇದ್ ಸಿಗುತ್ತೆ ಅಲ್ಲೇನಮ್ಮ, ಆನೆ ಬಿಡಾರ, ಆಮೇಲೆ ಹೋಟೆಲ್. ಆನೆ ಬಿಡಾರದ ಅಪ್ಡೇಟ್ ಯಾರಿಗಾರು ಬೇಕು ಅಂತಂದ್ರೆ ಹೇಳಿ, ಅದನ್ನು ವಿಡಿಯೋ ಮಾಡಿ ಹಾಕ್ತಿವಿ. ನೋಡಿ, ಇದು ಸಕ್ಕರೆ ಬೈಲಿನ ಆನೆ ಬಿಡಾರ. ಬರೀ ಹೊರ್ಗಡೆಯಿಂದ ತೋರಿಸ್ತೀನಿ ಅಷ್ಟೇ. ಇವಾಗ ನಿಮಗೆ ಏನಾದ್ರು ಡೀಟೇಲ್ ಆಗಿ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಆನೆ ಎಲ್ಲ ಊಟಕ್ಕೆ ಹೋಗಿದ್ಯಂತೆ, ಕಮೆಂಟ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋಣ. ಸದ್ಯಕ್ಕೆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಇದನ್ನ ಕ್ಲೋಸ್ ಮಾಡಿದ್ರು. ಮೇ ಬಿ ಓಪನ್ ಆಗಿರ್ಬೇಕು, ನಂಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ನೋಡೋಣ, ಅದ್ರ ಬಗ್ಗೆ ತಿಳ್ಕೊಂಡು ಇನ್ಫಾರ್ಮ್ ಮಾಡ್ತೀನಿ. ನಾವು ಫೈನಲಿ ಸಕ್ಕರೆ ಬೈಲ್ ಹೋಟ್ಲಿಗೆ ಬಂದಿದೀವಿ. ಅಲ್ಲೂ ಕೂಡ ರಶ್ ಇದೆ. ನೋಡಿ ಎಷ್ಟು ರಶ್ ಇದೆ, ತುಂಬಾ ಅಂದ್ರೆ ತುಂಬಾ ರಶ್ ಇದೆ. ಈಗ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಹಾಯ್ ಡಾಗ್ಸ್. ಫೈನಲಿ ನಾವು ಸಕ್ಕರೆ ಬೈಲ್ ಹೋಟೆಲಿಗೆ ಬಂದಿದೀವಿ. ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಇವ್ರಿಬ್ರು ನೋಡಿ ಇಲ್ಲಿ ಲ್ಯಾಪ್ಟಾಪ್ ಮೇಲಿಂದ ಧೂಳ್ ಕೊಡುತ್ತಾ ಇದ್ದಾನೆ. ಅಪ್ಪ ಎಷ್ಟ್ ಧೂಳಿದೆ ನೋಡೋದು. USB ಕೇಬಲ್ ಈ ಕಡೆನೆ ಇಟ್ಟೆ ಅನ್ಸುತ್ತೆ. ತಗೊಂಡ್ಯಾ? ಹಾ, ಹೋಟೆಲ್ ಸಕ್ಕರೆ ಬೈಲು. ವಯಸ್ಸು 30 ವರ್ಷ ಆಯ್ತು ಪಾಪ ನಿಂಗೆ. ಆಯ್ತು. ಸೊ ಫೈನಲಿ ವಿ ಆರ್ ಹಿಯರ್. ಕಮ್ ಲೆಟ್ಸ್ ಹ್ಯಾವ್ ಅ ಲಂಚ್. ಫ್ರೀ ಆಗಿರೋ ಕಡೆ ಹೋಗೋಣ. ಫೀಲ್ಡ್ ಫ್ರೀ ಆಗಿದೆ. ಇದೇ ನಾವು ಫಸ್ಟ್ ಟೈಮ್ ಬಂದಿರೋದಲ್ಲ, ಸುಮಾರು ಸಲ ಬಂದಿದೀವಿ ಈ ಹೋಟೆಲ್ಗೆ. ಏನ್ ಆರ್ಡರ್ ಮಾಡಿದ್ವಿ ಪಾಪ ಇವಾಗ? ಬಾಂಗ್ಡಾ ತವಾ, ಹಾ, ಗೌರಿ ರವಾ. ಬಾಂಗ್ಡಾ ತವಾ, ಗೌರಿ ರವಾ. ನನ್ ಫೋನ್ ಹಾಳಾಗಿದೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಕ್ಕೋಸ್ಕರ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದಾರೆ. ಫಿಶ್ ತಿನ್ನಕ್ ಬಂದು ಮೊಬೈಲ್ ರೆಡಿ ಮಾಡ್ತಿದ್ದಾರೆ. ಇಲ್ಲೊಂದೆರಡು ಬಿಸ್ನೆಸ್ ಆಗ್ಲಿ ಅಂತ ಹಂಗ್ ಮಾಡ್ತಾ ಇರೋದು ಅಲ್ಲ ಪಾಪ. ಮತ್ತೆ ಮೀನ್ ಬಂದ್ಮೇಲೆ ಮೊಬೈಲ್ ಬಿಟ್ಟು ಮೀನಿಗೆ ಏನಾದ್ರು ಚಾರ್ಜ್ ಆಗಿ ಸಿಗ್ತೀವಿ. ಇಲ್ಲ, ಇವತ್ತು ಏನಾದ್ರೂ ಒಂದು ಮಾಡೋಣ. ಏನಾದ್ರೂ ಒಂದ್ ಮಾಡೋಣ. ಮೊಬೈಲ್ ಒಟ್ಟು ಜೀವಂತವಾಗಿರಲಿ ಸಾಕು. ಏನಕ್ಕೆ ಟೈಮ್ ಕೊಡ್ಬೇಕು? ಮಳೆಗೆ ಟೈಮ್ ಕೊಡಿ. ಮಳೆ ಬರ್ತಲ್ಲ ಅಂತ ನಮ್ ಚಿಂತೆ ಆದ್ರೆ. ಅದನ್ನು ಆರ್ಡರ್ ಮಾಡಿದ್ಯಾ ಫಿಶ್ ತರ? ಎಂತ ಬರ್ಗೆಟ್ಟಿದ್ದಾರೆ ಅಂದ್ರೆ, ಕೊಟ್ಟಿರೋ ಸಲಾಡನ್ನೇ ಬಿಡ್ಲಿಲ್ದಂಗೆ ತಿನ್ನಕ್ ಸ್ಟಾರ್ಟ್ ಮಾಡಿರೋದು. ಇವನ್ ಬೇರೆ ಈ ತರ ವಿಚಿತ್ರ ವಿಚಿತ್ರ ಮಾಡಿ ನಿಂಬೆಹಣ್ಣು ಹಾಕೊಂಡು, ಇನ್ನೇನು ಅದಕ್ಕೊಂಚೂರು ಪೆಪ್ಪರ್ ಸಾಲ್ಟ್ ಹಾಕೊಂಡಿದ್ರೆ ಆಗೋದು. ಫೈನಲಿ ಫಿಶ್ ಬಂತು. ನಾನು ಬಾಂಗ್ಡಾ ತವಾ ಹೇಳಿದೆ, ಬಟ್ ತವಾ ಇಲ್ಲ ಅಂತ ರವಾ ಕೊಟ್ಟಿದ್ದಾರೆ. ಇದು ಗೌರಿ ರವಾ. ಇವ್ನು ಯಾವಾಗ ಬಂದ್ರು ರವಾನೇ ತಿನ್ನೋದು. ಇವತ್ತು ಅನ್ಫಾರ್ಚುನೇಟ್ಲಿ ನನಗೂ ರವಾನೇ ಸಿಕ್ಕಿದೆ. ಇಷ್ಟೇ ಇಷ್ಟೇ. ಲ್ಯಾಪ್ಟಾಪ್ ಎಲ್ಲ ಮುಚ್ಚಿಟ್ಟು ಇವಾಗ ತಿನ್ನೋದ್ರ ಕಡೆ. ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಣ. ನೋಡು, ಊರಿಗೆ ಹೋಗ್ಬೇಕು ಇನ್ನೂ ಅಲ್ಲಿಂದ ನಿಂಬೆಹಣ್ಣು ಹಾಕೋತಾ ಇರೋದು. ನಿಂಬೆಹಣ್ಣು ಹಾಕೊಂಡು ಇಲ್ಲಿ ಸ್ಪೆಷಲ್ ಈ ಗ್ರೀನ್ ಚಟ್ನಿ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಇದು ಆಲ್ಮೋಸ್ಟ್ ಎಲ್ಲ ಶಿವಮೊಗ್ಗದವ್ರಿಗೆ ಗೊತ್ತಿರುತ್ತೆ. ಶಿವಮೊಗ್ಗದಿಂದ ಯಾರು ಹೊರಗಡೆಯಿಂದ ಬರ್ತೀರೋ ಅವರು ಇದನ್ನ ಟ್ರೈ ಮಾಡಿ. ಈರುಳ್ಳಿ ಜೊತೆಲಿ ಈರುಳ್ಳಿ ಲೈಟಾಗಿ ಒಂದು ಸ್ವಲ್ಪ ಚಟ್ನಿ ಹಾಕ್ಕೊಂಡು ಸೈಡಿಗೆ ಸ್ವಲ್ಪ ಹಿಂಗೆ ತಕ್ಕೊಂಡು ಇದನ್ನ ಹಿಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಈರುಳ್ಳಿನ ಹಿಂಗೆ ಕಟ್ ಮಾಡಿಕೊಂಡು ನಿಧಾನ ನೀವು ತಿಂತಾ ಇದ್ರೆ ಇಲ್ಲಿ ಫಿಶ್ ಟೇಸ್ಟ್ ಕೊಡೋ ಥರ ಎಲ್ಲೂ ಕೂಡ ಫಿಶ್ ಟೇಸ್ಟ್ ಸಿಗಲ್ಲ ನಮಗೆ. ಅಂದರೆ ಈ ಹೋಟೆಲ್ ಅಂತಲೇ ಹೇಳ್ತಿಲ್ಲ, ಯೂಶ್ವಲ್ ಆಗಿ ಶಿವಮೊಗ್ಗ ಮಂಡಗದ್ದೆಯಲ್ಲಿ ಎಲ್ಲ ಪ್ರಿಫರೇಬಲಿ ಹುಡ್ಕೊಬರ್ತಾರೆ. ನಾನಂತೂ
ಇವನನ್ನ ಲವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಬರ್ತಾ ಇದ್ದೀನಿ. ಈ ಕಡೆ ಬಂದೇ ಇರಲಿಲ್ಲ. ನಮ್ಮಮ್ಮ ಹೇಳೋರು ಕೇಳ್ತಾ ಇದ್ದೆ ಅಷ್ಟೇ. ಇವನು ಲವ್ ಮಾಡಿದ ಮೊದಲನೇ ದಿನನೇ ಬಂದಿದ್ವಿ ಇಲ್ಲಿಗೆ ಬಂದು. ಬಟ್ ಬೇರೆ ಹೋಟೆಲ್ಗೆ ಹೋಗಿದ್ವಿ. ಅದಾದಮೇಲೆ ಇಲ್ಲಿ ಫಿಶ್ ಲ್ಯಾಂಡ್, ಇಲ್ಲಿಂದ ಮುಂದೆ ಫಿಶ್ ಲ್ಯಾಂಡ್ ಅಂತಲೂ ಇದೆ, ಅಲ್ಲಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಇದು ಕೂಡ ಚೆನ್ನಾಗಿದೆ ನನಗೆ. ಬಟ್ ಮದುವೆ ಆದಮೇಲೆ ಇದು ತುಂಬ ಫೇವ್ರೇಟ್ ಆಗಿರೋದು ಸಕ್ಕರೆಬೈಲು. ಆಲ್ಮೋಸ್ಟ್ ಶಿವಮೊಗ್ಗದಲ್ಲಿರೋ ಮಂಗದ ಸೈಡ್ ತನಕನೂ ಫಿಶ್ಗಳು ತುಂಬ ಚೆನ್ನಾಗಿರುತ್ತೆ, ಎಲ್ಲ ಹೋಟೆಲು ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಡಿಶ್ ಬಂದು ಇದನ್ನು ತರಿಸಿದ್ದೀವಿ. ಏನು ಅಂತ ಹೇಳಿ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ನಾನು ಯಾವ ರೇಂಜಿಗೆ ಬರ್ಗೆಟ್ಟಿದ್ದಾನೆ ಅಂದರೆ ನನ್ನ ಫಿಶ್ನು ಬಿಡ್ತಾಯಿಲ್ಲ ಅಂತ ತಿಂತ ಇದ್ದಾನೆ. ಜನ ನೋಡಿ ತಿಳ್ಕೊತಾರೆ ನೋಡಿ ಎಂಥ ಜನ ಇರ್ತಾರೆ. ಆ್ಯಕ್ಚುಲಿ ಇದನ್ನ ನಾನು ಟೇಸ್ಟ್ ಮಾಡಿದೆ, ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅಷ್ಟು ಹಾಕೊಂಡು ತಿಂದರೆ ಇದಕ್ಕೆ ಕಳೆದು ಹೋಗ್ತೀರಾ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಕಳೆದು ಹೋಗ್ತಾ ಇದ್ದೀನಿ ನೋಡು ಒಂದೊಂದು. ಗೋಬಿ ಚೆನ್ನಾಗಿದೆ. ಫೈನಲಿ ಮಳೆ ಬಂತು. ಇವ್ರು ತಂದಿರೋ ಅಂಥ ಛತ್ರಿ ಉಪಯೋಗ ಆಯಿತು. ನಮಗೆ ಮೂರು ಸೆನ್ಸು ಇವ್ರಿಗೆ 3 ಸೆನ್ಸು, ಎಲ್ಲರಿಗೂ 6 ಸೆನ್ಸ್ ಇದ್ರೆ ಅವ್ರಿಗೆ 3 ಸೆನ್ಸು. ನಾವು 3ನೇ ಸೆನ್ಸ್ ಅದನ್ನೇ ಹೇಳಕ್ ಬಂದಿದ್ವಿ. 3 ಸೆನ್ಸ್ ಅಲ್ಲಿ ನಾವೀಗ 6ರಲ್ಲಿ 3ನೇದಿದೆ ಅಂತ ನನಗೆ ಸೆನ್ಸು. ಅದೇ ಹೇಳಿದ್ದು 6ನೇ ಸೆನ್ಸ್. ಫೋನ್ ಫ್ಲೈಟ್ ಎಲ್ಲ ರೆಕಾರ್ಡ್ ಮಾಡ್ಕೊಂತ. ಆ್ಯಕ್ಚುಲಿ ನೀರು ದೋಸೆ ಬಂದಿದೆ. ನೀರು ದೋಸೆಗೆ ಆ್ಯಕ್ಚುಲಿ ಯಾರು ಗೆಸ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಇದು ಗೀ ರೋಸ್ಟ್ನ ಟ್ರೈ ಮಾಡೋಣ. ನೀರು ದೋಸೆ ಕೊಡೋಂಗೆ ಒಳ್ಳೆ ರುಮಾಲಿ ರೊಟ್ಟಿ ಕೊಟ್ಟಾಗ್ಬಿಟ್ಟೇನೆ. ಹೇ ನೀರು ದೋಸೆನೇ. ನೀರು ದೋಸೆ ಕೊಡೋಂಗೆ ರುಮಾಲಿ ರೊಟ್ಟಿ ಕೊಟ್ಟೇನೆ. ನೀರು ದೋಸೆನೇ, ಬಟ್ ಅವ್ರೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಟ್ಟಿಯಾನ ಅಷ್ಟೇ. ನವೀನ ದೋಸೆ ಮಾಡ್ಬಿಡಿದ ನಾನು ದೋಸೆನಾರು ತಿನ್ನಂಗಿರುತ್ತೆ. ನೀರು ದೋಸೆ ಇಲ್ಲ ಐರನ್ ಬಾಕ್ಸ್ ಕೊಟ್ಟ ಐರನ್ ಮಾಡಿ ಅಂತ ಸಾಂಬಾರ. ನಿನಗೆ ಬೇಡವಾ? ನೀನೇನು ಹೇಳ್ತೀಯಾ ನೋಡು ನವೀನ. ಏನಾಗಲ್ವೋ ಅದನ್ನೇ ತಿನ್ನು. ಗೀ ರೋಸ್ಟ್ ಜೊತೆ ನೀರು ದೋಸೆ ತಿಂತಾ ಇದ್ದೀನಿ. ಟೇಸ್ಟ್ ಹೇಳ್ತೀನಿ ನೋಡಿ. ನೆಕ್ಸ್ಟ್ ಲೆವೆಲ್ ಇದೆ. ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿದೆ. ಯಾರಾದರೂ ಈ ಸೈಡ್ ಬಂದರೆ ಮಿಸ್ ಮಾಡಿದೆ ಗೀ ರೋಸ್ಟ್ ಮತ್ತು ನೀರು ದೋಸೆನ ತಿನ್ಕೊಂಡೋಗಿ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಯಾರು ಬರ್ಗೆಟ್ಟಿದ್ದಾರೆ ನೋಡ್ರಿ. ತಟ್ಟೆ ತೋರಿಸು. ಇಲ್ಲಿ ಇವನ್ ಬರ್ಗೆಟ್ಟಿರೋದು, ನಾವಲ್ಲ. ಮಳೆ ತೋರಿಸಿ ಒಬ್ಬ ಮಳೆ ನೋಡಿ ಪರೋಟ ತಿನ್ನೋ ಸ್ಟೈಲ್ ನೋಡಿ. ಇವನ್ ತರಿಸಿದ್ನಲ್ಲ ಇನ್ನೊಂದು ಪ್ಲೇಟ್ ಕೊಡಿ ಅಂತ. ಹಾಕು ಕಾಯ್ತಾ ಕೂತಿದ್ದಲ್ಲಿ ಇವ್ನು ಹಿಂಗೆ ತಿನ್ನೋದು ಪರೋಟ ದೋಪು. ನಿನ್ನ ಹತ್ರ ಇದ್ರೆ ಕಳೆದು ಹೋಗ್ತಾ ಇರೋದು. ಯಾರು ಪರೋಟನ ಈ ರೇಂಜಿಗೆ ತಿಂತಾರೆ ಗೊತ್ತಿಲ್ಲ ಗುರು. ಸಾರು ರೊಟ್ಟಿ ಅಲ್ಲ ನೋಡ. ಹೀರೆಕಾಯಿ ಸಾಂಬಾರು ನೋಡಿ. ಈ ತರ ತಿನ್ನೋದೇ ಒಂದು ಅಭ್ಯಾಸ. ರೈಸ್ ಏನು ತಗೊಂಡಿಲ್ಲ ನಾವು, ಬರೀ ನೀರು ದೋಸೆ ಗೀ ರೋಸ್ಟಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ವಿ. ಎಲ್ಲ ಸೈಡಿಗೆ ಹಿಂಗೆ ತಳ್ತಾ ಇದ್ದಾನೆ. ಇಷ್ಟೆಲ್ಲ ಕಲಿ ಮಾಡಿರೋದು ನೀನು ಒಬ್ಬನೇ. ಇಷ್ಟೆಲ್ಲ ತಿಂದು ಹೊಲಿಗೆ ತಿಳಿದಾನೆ. ಇಲ್ಲೇ ಆಂಬಿಯನ್ಸ್ ಫುಲ್ ತೋರಿಸ್ತೀನಿ ನೋಡಿ. ಈ ರೀತಿ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಯಾವುದೇ ರೀತಿಯಾದ ಕವರೆನ್ಸ್ ಏನೂ ಇಲ್ಲ. ಇಲ್ಲೇ ಹ್ಯಾಂಡ್ ವಾಶಿಗೆ ಸ್ಪೇಸ್ ಇದೆ. ಆ್ಯಕ್ಚುಲಿ ಬಿಲ್ ಎಷ್ಟು ಪೇ ಮಾಡಿ ಹೋಗ್ತಾ ಇದೀವಿ. ಅದೇ ನವೀನ, ಇದು ಆ್ಯಕ್ಚುಲಿ ಲೋ ಕಾಸ್ಟು. ನನ್ನ ಹತ್ರ ಇರೋದು ಹೈ ಕಾಸ್ಟು. ಯಾರಿದ್ ಲೋ ಕಾಸ್ಟ್? ಲೆನೋವೋ ಥಿಂಕ್ ಪ್ಯಾಡ್ ಇದು ಅಷ್ಟೇ. ಅದೇ ಬೀಗ ಹಾಕ್ಬೋದು ಇವಾಗ. ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಹೊರಟಿದ್ದೀವಿ. ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ, ಬಟ್ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಯಾರಾದರೂ ಈ ಹೋಟೆಲ್ನ ವಿಸಿಟ್ ಮಾಡಿದ್ರೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಶಿವಮೊಗ್ಗದವ್ರು ಆಬ್ವಿಯಸ್ಲಿ ವಿಸಿಟ್ ಮಾಡಿರ್ತೀರಾ. ನೆಕ್ಸ್ಟ್ ಹೋಗೋಣ. ರೆಡಿ ಟು ಗೋ. ಸೊ ಬಾಯ್ ಸಕ್ರೆಬೈಲು. ಸೊ ವೆದರ್ ನೋಡಿ ಏನು ಸಖತ್ತಾಗಿದೆ. ಜಸ್ಟ್ ಮಳೆ ಬಂದು ನಿಂತಿದೆ. ಆ್ಯಕ್ಚುಲಿ ಹಿಂದೆ ಹೋದರೆ ಅಲ್ಲಿ ಕೆಲವೊಂದು ಫೋಟೋಶೂಟ್ ಸ್ಪಾಟ್ಗಳು ಸಿಗುತ್ತೆ, ಬಟ್ ನಾವು ಫುಡ್ಗಂತ ಅಷ್ಟೇ ಬಂದಿದ್ದು. ಹಾಗಾಗಿ ವಾಪಸ್ ಹೊರಟಿದ್ದೀವಿ.
ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿ ಯಾವುದೋ ಹೊಸ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಗೇಟ್ ಓಪನ್ ಇದೆಯಾ, ಇಲ್ಲಿ ಹೋಗ್ಬೋದಾ ಅನ್ಕೊಂಡು. ಯಾವ ಪ್ಲೇಸ್ ಪಾಪು ಇದು? ಇವನು ಯಾವುದೋ ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು ಈ ಮೀನು ಸಾಗಾಣಿಕೆ ಪ್ಲೇಸಿಗೆ ಕರ್ಕೊಂಡ್ ಬಂದಿದ್ದಾನೆ. ಯಪ್ಪ, ಅನ್ಯಾಯ ಅಲ್ಲ, ಹಿಂಗ್ ಮಾಡಬಾರ್ದಿತ್ತು. ಗಾಡಿ ತಿರುಗ್ಸೋದು ಹೇಳು. ಸೊ ಇದು ಫಿಶಿಂಗ್ ಅಲ್ಲ ಪಾಪು, ಇದು ಫಿಶಿಂಗ್ ಪ್ಲೇಸ್. ಇದು ಫಿಶಿಂಗ್ ಇದು ಮಾಡಿದ್ರೆ ಫಿಶ್ ಸಾಕ್ತಾರೆ. ಮೊಟ್ಟೆಯಿಂದ ಮೀನ್ ಮಾಡಿ ಮೀನನ್ನ ಇಲ್ಲಿ ಮಾರ್ತಾರೆ. ಇದು ಮಾಡೋದು. ಓಕೆ, ಅವರು ಮೀನ್ ಮಾರಕ್ಕಂತ ತಂದಿದ್ದಾರೆ. ಜೀವ ಇದೆ ಅಂತ ಹೇಳ್ಬಿಟ್ಟು ಇವನು ಫುಲ್ ಒದ್ದಾಡ್ತಾ ಇದೆ ನೋಡಿ. ಫೈನಲಿ ಏನು ಬೇಡ ಅಂತ ಹೇಳಿ ಗಾಜನೂರು ಡ್ಯಾಮ್ನ ನೋಡೋಣ ಅಂತ ಡ್ಯಾಮ್ ಹತ್ರ ಹೋಗ್ತಾ ಇದೀವಿ. ಬಟ್ ಅದು ಕೂಡ ಕ್ಲೋಸ್ ಆಗಿದೆ. ಅವತ್ತು ಬಿಟ್ಟಿರ್ಲಿಲ್ಲ ಪಾಪು. ಎಲ್ಲಿ ನಾವು ಕಾರ್ ಸೈಡಿಗೆ ಹಾಕ್ಬಿಟ್ಟೆ ಹೋಗಿದ್ದಲ್ಲ. ಸೊ ಒಳಗೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ದಟ್ ಓಪನ್ ಇದೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಗಾಜನೂರು ಡ್ಯಾಮು. ನೋಡೋಣ ಬನ್ನಿ. ಕಾರ್ನ ನಾವು ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ವಾಟ್ ಇಸ್ ದ ಟೈಮ್ ನಾವು? ಸೊ ಸಿ ದ ಟೈಮ್ ಈಸ್ 4:45 ನಾವು. 4:45 ಇದೆ. ನೋಡೋಣ. ವೆರಿ ಅನ್ಫಾರ್ಚುನೇಟ್ಲಿ ನಮಗೆ ಬಿಡಲಿಲ್ಲ. ಇಲ್ಲಿ ಅಲೋ ಇಲ್ಲ, ಸಿಸ್ಟಮ್ ಅಂತಲ್ಲ, ಇಲ್ಲಿ ಅಲೋ ಇಲ್ಲ. ಸೊ ಅಲ್ಲೆಲ್ಲೋ ಆ ಕಡೆ ಹೋಗಿ ಪಕ್ಕದ ರೋಡಲ್ಲಿ ಹೋಗ್ಬೇಕಂತೆ. ನೋಡೋಣ ಇವ್ರಿಗೆ ಗೊತ್ತಿದೆಯೋ ಇಲ್ವೋ. ಈಗಲಾದ್ರೂ ಶಿವಮೊಗ್ಗದವ್ರಾಗ ನೆಟ್ಟು ಕರ್ಕೊಂಡು ಹೋಗ್ತಾರೋ ಇಲ್ವೋ ನೋಡೋಣ ಬನ್ನಿ. ಗೊತ್ತಿದೆ, ಬಟ್ ನಾನೇನು ಅನ್ಕೊಂಡೆ, ಸ್ವಲ್ಪ ಇದು ಬ್ರಿಡ್ಜ್ ಮೇಲೆ ಹೋಗಿ ನೋಡೋಣ ಅನ್ಕೊಂಡೆ. ನನ್ನ ಗಂಡಂಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ನನಗೆ ಯಾವಾಗಲೂ ಒಂದ್ಸಲಿ ತೋರಿಸಿದ ಪ್ಲೇಸು ಯಾವುದೋ ಒಂದು ಪ್ಲೇಸ್ ಆಕ್ಚುಲಿ ಇದೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಬ್ಯಾಕ್ ವಾಟರ್ದು. ಬಟ್ ಆದ್ರೆ ಅವ್ರಿಗೆ ಈ ರೋಡ್ ಮರ್ತೋಗ್ಬಿಟ್ಟಿದೆ. ನಮಗೆ ನೆನಪಿದೆ, ಅವ್ರಿಗೆ ಆಲ್ರೆಡಿ ರೋಡ್ ಮರ್ತೋಗಿದೆ. ಬಟ್ ನಾವು ಇವಾಗ ಬೇರೆ ಪ್ಲೇಸಿಗೆ ಹೋಗ್ತಾ ಇದೀವಿ. ಇಲ್ಲಿ ಒಂಥರ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗೋ ಥರ ಅನ್ಸುತ್ತೆ. ಹಂಗಾಗಿ ನಿಧಾನಕ್ಕೆ ಹೋಗ್ತಾ ಇದೀವಿ, ಕಾರಲ್ಲಿ ಹೋಗ್ತಾ ಇರೋದ್ರಿಂದ. ಚೆನ್ನಾಗಿದೆ. ಇಲ್ಲೆಲ್ಲ ಫುಲ್ಲು ತೋಟಗಳಿದೆ. ತೋಟಗಳ ಮಧ್ಯ ಈ ರೀತಿ ರೋಡ್ ಇರೋದು. ಗಾಜನೂರು ಡ್ಯಾಮ್ ನೋಡೋಣ ಅಂತಾನೆ ಹೋಗ್ತಾ ಇದೀವಿ. ನೋಡೋಣ ಹೇಗಿದೆ ಅಂತ. ಇದು ಗಾಜನೂರು ಡ್ಯಾಮಿನ ಬ್ಯಾಕ್ ವಾಟರು. ಅದು ಫ್ರಂಟಲ್ಲಿ ಗೇಟ್ ಮೇಲೆ ಹೋಗ್ಬೋದಿತ್ತು. ಬಟ್ ಇಲ್ಲಿ ಕೆಳಗಡೆ ನೀರ ಹತ್ರನೇ ಹೋಗ್ಬೋದು ನಾರ್ಮಲಾಗೆ. ನೋಡಿ ನಮ್ಮ ಮನೆಯವರು ಈ ರೀತಿ ಸ್ಪೇಸ್ ಇದೆ ಅಂತ ಹೇಳಿ ನನ್ನನ್ನು ಹುಷಾರಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ನೀರು ಬರ್ತಾ ಇದೆ. ನಾವಿನ್ನ ಕಳೆದೋಗಿದ್ದಾನೆ. ನೀರು ಎಷ್ಟು ಬರುತ್ತೋ ಅಷ್ಟು ಗೇಟ್ ಓಪನ್ ಮಾಡ್ತಾರೆ. ಹಂಗೋಗಿ ನೋಡ್ಬೇಕಂಗಿದ್ರೆ. ಓ, ಆಕ್ಚುಲಿ ಇಲ್ಲಿ ನೀರು ಬರ್ತಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಳ್ಳೆನಾ? ಅಲ್ಲಿ ನೋಡಲ್ಲಿ ನೀರು ಹೆಂಗ್ ಬರ್ತಾ ಇದೆ. ಇಳಿಯಕ್ಕಾಗಲ್ಲ. ಪ್ಲೇಸ್ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ದೆನ್ ಅಲ್ಲಿ ಸೇಫ್ಟಿಗೆಲ್ಲ ಇದು ಹಾಕಿದ್ದಾರೆ, ತಂತಿಗಳನ್ನ ಹಾಕಿದ್ದಾರೆ. ಕೆಳಗೆ ಇಳಿದು ಹೋಗೋಕ್ಕೆ ಸ್ವಲ್ಪ ಕಷ್ಟ ಇದೆ. ಬಟ್ ಆದರೆ ಇಲ್ಲಿ ನೀರು ಬರ್ತಾ ಇರೋದು ಚೆನ್ನಾಗಿ ಕಾಣಿಸ್ತಿದೆ. ಮುಂಚೆ ಎಲ್ಲ ಅಲೋ ಇತ್ತು, ಇವಾಗ ಸಮ್ ಇನ್ಸಿಡೆಂಟ್ಸ್ ಆದಮೇಲೆ ಇಲ್ಲಿ ಅಲೋ ಮಾಡಿಲ್ಲ. ಬಟ್ ಇಲ್ಲಿಂದ ನೋಡ್ಬೋದು ಅಷ್ಟೆ. ನೋಡಿ ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ ನೋಡಿ. ವ್ಯೂ ಈ ಥರ ಇದೆ. ಆ್ಯಂಡ್ ದೆನ್ ಗೇಟು ಇಷ್ಟೇ ಓಪನ್ ಆಗಿರೋದು. ಫ್ರಂಟಿಂದ ಈ ರೀತಿ ವ್ಯೂ ಇದೆ. ನಾವು ಆವಾಗಲೇ ಹೋಗಿದ್ವಲ್ಲ ಆ ಪ್ಲೇಸು, ಅಲ್ಲಿ ಬ್ರಿಡ್ಜ್ ಮೇಲೆ ಬರ್ತಾ ಇದ್ವಿ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಇಲ್ಲಿ ನೀರೆಲ್ಲ ಈ ರೀತಿ ಇದು ಮಾಡಿದ್ದಾರೆ. ಬಟ್ ಆದರೆ ಇದನ್ನು ಲೈಕ್ ಇದು ಈ ಥರ ತಂತಿ ಎಲ್ಲ ಹಾಕಿದ್ದಾರೆ. ಯಾಕಂದರೆ ಸೇಫ್ಟಿ ಇರಬೇಕು ಅನ್ನೋ ರೀಸನಿಗೆ ತಂತಿ ಎಲ್ಲ ಹಾಕಿದ್ದಾರೆ. ದಟ್ ಇದೆ ಬ್ಯಾಕ್ ವಾಟರ್. ಎಂಜಾಯ್ ಅಷ್ಟೇ. ನೀರು ಬಿಟ್ಟಿರೋದ ಅದು ಸೈರನ್ ಏನಕ್ಕೆ? ನೀರು ಬಿಡ್ತೀವಿ ಅಂತ ಅರ್ಥ ಅದು. ಹೌದಾ? ಕೊಡಿಲಿ, ನಾನು ವಿಡಿಯೋ ಮಾಡ್ಕೊಂತೆ. ನೋಡಿ ನೀರು ಬಿಡ್ತಾರೆ ಅಂತ ಸೈರನ್ ಹಾಕಿದ್ರು. ಹಾಗಾಗಿ ನಾವು ಅದನ್ನು ನೋಡೋಕ್ಕೋಸ್ಕರ ಹೆಂಗೆ ಕಾತಿರೋದ್ರಿಂದ ನಿಂತಿದ್ದೀವಿ. ಈ ರೀತಿ ಇದೆ. ಇವನು 1.9 ಇಟ್ಟಿದ್ದಾನೆ. ನಮ್ಮ ಮೂತಿ ಕಣ್ಣು ಬಾಯಿ ಎಲ್ಲ ಬಂದಿರುತ್ತೆ. ಯಾರು ಗುರು ನೀನು? ಇಂಥ ಪ್ರತಿಭೆ ಎಲ್ಲ ಮೀನ್ ತಿಂದು ಮೆಂಟ್ಲಾಗಿರೋ ಅಂಥವ್ರು ನಾವೇ ಅನ್ಸುತ್ತೆ. ನೋಡ ಸಂಜೆ ಅಲಾರಾಮ್ ಇರ್ಬೇಕಲ್ಲ. ನಡೀರಿ ಹೋಗೋಣ. ಆಯ್ತು, ಸೂರ್ಯವಂಶ ಛತ್ರಿ ಕಥೆನೂ ಮುಗೀತು, ಎಲ್ಲ ಮುಗೀತು. ನೋಡಿ ಫೋಟೋ ಶೂಟ್ ಮಾಡ್ತೀನಂತ ಇಲ್ಲಿ ಕರ್ಕೊಂಡ್ಬಂದಿರೋಂಥ ಪ್ರತಿಭೆಗಳು ಇವರಿಬ್ರೆ. ಸುಮ್ಮನೆ ವಿಡಿಯೋ ಮಾಡ್ತಾನೆ ಇರ್ತಾನೆ. ಅಲ್ಲೊಂದು ಪಕ್ಷಿ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ.
ತೋರಿಸ್ತೀನಿ. ನಾನು 100x ತನಕನೂ ಹಾಕ್ಬೋದು. ಬೇಕಾದ್ರೆ ಅಲ್ಲಿ ಯಾರೋ ಒಂದು ಗ್ಯಾಂಗ್ ಕೂತಿತ್ತು, ಅದನ್ನು ತೋರಿಸಿದ್ರೆ ತೋರಿಸ್ತೀನಿ. ತುಂಬ ಪೀಸ್ಫುಲ್ ಆಗಿದೆ ಪ್ಲೇಸು, ಆದರೆ ಬರುವಂಥದ್ದಲ್ಲ. ನಾವು ಆ್ಯಕ್ಚುಲಿ ಇಲ್ಲಿ 5-6 ಇಯರ್ಸಿಂದ ಈ ಕಡೆ ಎಲ್ಲ ಓಡಾಡಿದ್ದೀವಿ, ಬಟ್ ಆದರೆ ಯಾವತ್ತೂ ನಾವು ಈ ಪ್ಲೇಸಿಗೆ ಬಂದಿಲ್ಲ. ಯಾಕಂತಂದರೆ ಇಟ್ ಇಸ್ ನಾಟ್ ಸೇಫ್ ಫಾರ್ ಗರ್ಲ್ಸ್ ಅಂತ ನಮ್ಮ ಮನೆಯವ್ರು ಕರ್ಕೊಂಡು ಬರೋದಿಲ್ಲ. ಯಾರೂ ಹೆಣ್ಮಕ್ಳು ಒಬ್ರೊಬ್ಬರೇ ಬರೋದಕ್ಕೆ ಹೋಗಬೇಡಿ. ಸೊ ದಟ್ ಅದೊಂದು ನನ್ನ ಸ್ವೀಟ್ ಸಜೆಷನ್ ಆಗಿತ್ತು ನಿಮಗೆ. ಯಾರೂ ಒಬ್ರೊಬ್ಬರೇ ಹೆಣ್ಮಕ್ಳು ಬರೋದಕ್ಕೆ ಹೋಗಬೇಡಿ ಈ ಪ್ಲೇಸಿಗೆ. ಬಟ್ ನೋಡೋಕ್ಕೆ ವ್ಯೂ ಎಲ್ಲ ಚೆನ್ನಾಗಿರ್ಬೋದು. ಇವತ್ತು ಸ್ವಲ್ಪ ಕ್ಯಾಮ್ರಾಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೇ ಸೇಫ್ಟಿ ನೋಡಿದ್ರು ಕೂಡ ಸಾಲಲ್ಲ, ಹಾಗಾಗಿ ನೋಡ್ಕೊಂಡು ಬನ್ನಿ ಅಷ್ಟೇ. ಪ್ಲೇಸ್ನ ಸುಮ್ಮನೆ ನೋಡ್ಕೊಂಡು ಸ್ವಲ್ಪ ಚಿಲ್ ಮಾಡ್ಕೊಂಡು ಇವಾಗ ವಾಪಸ್ ಶಿವಮೊಗ್ಗ ಕಡೆ ಹೊರಟಿದ್ದೀವಿ. ಹೋಗಿ ಒಂದು ಕಪ್ ಟೀ ಅಥವಾ ಕಾಫಿ ಏನಾದರೂ ಕುಡ್ಕೊಂಡು ಮನೆಗೆ ಹೋದರೆ ನೆಮ್ಮದಿ ಅನ್ಸುತ್ತೆ. ನಾನು ಬರಬೇಕಾದ್ರೆ ಮಳೆನೇ ಇರಲಿಲ್ಲ. ಇವಾಗ ನೋಡ್ರಿ ಹೆಂಗೆ ಮಳೆ ಬಂದು ರೋಡೆಲ್ಲ ನೆಂದು ಹೋಗಿದೆ. ಇದೆ ಮಲೆನಾಡಿನ ಸೊಬಗು. ಕನ್ನಡ ಮಾತಾಡಿದ್ರೆ ಚೆನ್ನಾಗಿ ಅನ್ಸಲ್ಲ ಅನ್ಸುತ್ತಲ್ಲ. ನಮ್ ಜಾಯಮಂದಲ್ಲೇ ಬರ್ಲಿಲ್ಲ ಕನ್ನಡ ಮಾತಾಡೋದು, ಅಚ್ಚ ಕನ್ನಡ. ಫೈನಲಿ ಇವಾಗ ಸಾಂಗ್ನ ಹಾಕಿದ್ದಾರೆ. ವಾಪಸ್ ಹೋಗಕ್ಕೆ ಇನ್ನೇನು 5 ನಿಮಿಷ ಇದೆ ಅನ್ನೋ ಟೈಮ್. ಅಂತೂ ಇಂತೂ ನಾವು ಸಿಟಿ ಎಂಟರ್ ಆಗಿದ್ದೀವಿ. ಈಗ ಮನೆ ಕಡೆ ಹೊರಟಿದ್ದೀವಿ. ನೋಡೋಣ. ಟೀ ಕುಡಿದು ವಾಪಸ್ ಮನೆ ಕಡೆ. ಹಾಂ, ಇವರು ಬೆಲ್ಲದ ಕಾಫಿ ಕೊಡಿದ್ರು, ಅವ್ನು ಕಾಫಿ ಕುಡ್ದ, ನಾನು ಕಾಫಿ ಕುಡಿದು ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಕಾಫಿ ಕುಡಿದ್ರೆ ಫ್ರೆಶ್ ಅನ್ಸುತ್ತೆ ಅಂತ ಕಾಫಿ ಕುಡಿದ್ವಿ. ವಾಟ್ ಐ ಆಮ್ ಬ್ಲೆಸ್ಡ್ ವಿತ್ ಅಂತಂದರೆ ಇದು ಹೊರಗೆ ಹೋಗಿ ಬಂದ್ವಲ್ಲ ಅಂತೇಳಿ ನಮ್ಮ ಮನೆಯವ್ರು ನನಗೆ ದೃಷ್ಟಿ ತೆಗಿತಾ ಇರೋದು. ಅವ್ರು ನನಗದು ಎವ್ರಿ ಟೈಮ್ ಮಾಡ್ತಾರೆ, ಇದೇನು ಹೊಸದಲ್ಲ. ಸೊ ದಟ್ ಬನ್ನಿ ಹೋಗಿ ಫ್ರೆಶ್ ಆಗಿ ನೋಡಿ. ಮನೆ ಸ್ವಲ್ಪ ಟಯರ್ಡ್ ಅನಿಸ್ತಾ ಇದೆ, ಅದು ಬಿಟ್ಟರೆ ಏನಿಲ್ಲ. ಓಕೆ. ಫ್ರೆಶ್ ಆಗಿಬಿಟ್ಟು ಸಿಗ್ತೀನಿ ಆಮೇಲೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದಾಗಿತ್ತು ನಮ್ಮ ಮಂಡ್ಯದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.